ಬಿಜೆಪಿಯಲ್ಲಿ ಸದ್ಯಕ್ಕೆ ನಡೀತಿರುವಂತಹ ಬಣಬಡಿದಾಟ ಈಗ ತಾರಕಕ್ಕೇರಿದೆ. ಆದರೆ ಅದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ. ಹಾಗಾಗಿ ಕೋರ್ ಕಮಿಟಿ ಸಭೆಯಲ್ಲಿ ನಾಳೆ ಇದೆಲ್ಲವೂ ಕೂಡ ಇತ್ಯರ್ಥ ಆಗುವಂತ ನಿರೀಕ್ಷೆ ಇದೆ. ಜೊತೆಗೆ ಇಬ್ಬರೂ ಕೂಡ ವಿಜೇಂದ್ರ ಹಾಗೂ ಯತ್ನಾಳ್ ಕೂಡ ಮುಖಾಮುಖಿ ಆಗುವಂತ ನಿರೀಕ್ಷೆ ಇದೆ. ಹಾಗೆ ಯತ್ನಾಳ್ ಇನ್ನೊಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಬಿಜೆಪಿಯ ವಿರುದ್ಧ. ಅಂದ್ರೆ ಬಿಜೆಪಿಯ ಇನ್ನೊಂದು ಬಣ ಏನಿದೆ, ಸೊ ಅದರ ವಿರುದ್ಧ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಯತ್ನಾಳ್ ಪ್ಲಾನ್ ಮಾಡ್ತಿದ್ದಾರೆ. ಒಪ್ಕೊಂಡ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಯಾವುದೇ ರೀತಿ ಪಕ್ಷದ ಒಳಗಿನ ಒಂದು ಇದರ ಬಗ್ಗೆ ಚರ್ಚೆ ನಾವು ನಡೆಯಲ್ಲ. ಯಾರ್ದು ವಿರೋಧ ಇದೆ, ದಿನ ಬೆಳಗದ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ. ಅವ್ರ ಹುಡುಗಾಡ ಬುದ್ಧಿ ಸಣ್ಣ ವಯಸ್ಸು ಸಣ್ಣದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ. ಎಲ್ಲವನ್ನ ಮರೆತು ಒಟ್ಟಾಗಿ ಹೋಗೋಕೆ ಪ್ರಯತ್ನ ಮಾಡ್ತೇವೆ. ಕೇಸರಿ ಮನೆಯಲ್ಲಿನ ಅಂತರ್ಯುದ್ಧ, ಪ್ರತ್ಯೇಕ ಬಣಗಳ ಬಡಿದಾಟ, ವಿಜಯೇಂದ್ರ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ವಿರೋಧ, ವಕ್ಫ್ ವಿಚಾರದಲ್ಲಿ ಸೆಡ್ಡು ಹೊಡೆದು ಪ್ರತ್ಯೇಕ ಸಮರ ಸಾರಿರೋ ಯತ್ನಾಳ್ ಬಹಿರಂಗವಾಗಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದೇ ವಿಚಾರ ಹೈಕಮಾಂಡ್ ಅಂಗಳಕ್ಕೂ ಹೋಗಿತ್ತು. ತಕ್ಷಣವೇ ಯತ್ನಾಳ್ಗೆ ಹೈಕಮಾಂಡ್ ಶೋಕಾಸ್ ನೋಟಿಸ್ ಕೊಟ್ಟಿತ್ತು. ದೆಹಲಿ ಹಾರಿದ ಯತ್ನಾಳ್ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಇದೀಗ ಕಳೆದ 4 ದಿನಗಳ ಬಳಿಕ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ಆದ್ರೆ ಒಳಗೊಳಗೆ ಇಷ್ಟೆಲ್ಲ ನಡೀತಿದ್ರು ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತ ಅಲ್ಲ. ಇದೀಗ ನಾಳೆ ನಡೆಯೋ ಕೋರ್ ಕಮಿಟಿ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ರಾಜ್ಯದಲ್ಲಿ ನಾಳೆ ಬಿಜೆಪಿ ಬಣಬಡಿದಾಟಕ್ಕೆ ತೆರೆ ಬೀಳುತ್ತಾ? ನಾಳೆ ಬೆಂಗಳೂರಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್. ಸಭೆಯಲ್ಲಿ 2 ಬಣಗಳ ನಾಯಕರ ಮುಖಾಮುಖಿ ಸಾಧ್ಯತೆ. ಬಿಜೆಪಿ ಬಣ ಬಡಿದಾಟದ ಮಧ್ಯೆ ನಾಳೆ ನಡೆಯೋ ಬಿಜೆಪಿ ಕೋರ್ ಕಮಿಟಿ ಸಭೆ ತೀವ್ರ ಕುತೂಹಲ ಮೂಡಿಸಿದೆ. 2 ಬಣಗಳನ್ನ ಸೇರಿ ಸಭೆಯ ಮೂಲಕವೇ ಅಂತರ್ಯುದ್ಧಕ್ಕೆ ಬ್ರೇಕ್ ಹಾಕೋಕೆ ಪ್ಲಾನ್ ಮಾಡಲಾಗಿದೆ. ನಾಳೆ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ವಿಜಯೇಂದ್ರ ಬಣ ಹಾಗೂ ಯತ್ನಾಳ್ ಬಣ ಮುಖಾಮುಖಿಯಾಗೋ ಸಾಧ್ಯತೆಯೂ ಇದೆ. ಹಾಗಾದ್ರೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗೋ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ನಾಳೆ ನಡೆಯೋ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಹಲವು ವಿಚಾರ ಚರ್ಚೆ ಆಗಲಿದೆ. ವಕ್ಫ್ ಹೋರಾಟದ ವಿಚಾರದಲ್ಲಿ 2 ನಾಯಕರಿಂದ ಪ್ರತ್ಯೇಕ ಹೋರಾಟದ ಬಗ್ಗೆ ಪ್ರಸ್ತಾಪವಾಗಲಿದೆ. ಯತ್ನಾಳ್ ರೇಣುಕಾಚಾರ್ಯ ಟೀಮ್ ಪ್ರತ್ಯೇಕ ನಡೆ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮದ ಬಗ್ಗೆಯೂ ಸಭೆಯಲ್ಲಿ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲ, ರೇಣುಕಾಚಾರ್ಯ ಟೀಮ್ನ ಚಟುವಟಿಕೆ ಬಗ್ಗೆ ಕೋರ್ ಕಮಿಟಿ ಸದಸ್ಯ ಡಿ.ವಿ. ಸದಾನಂದಗೌಡ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಈ ಹೊತ್ತಿನಲ್ಲಿ ವಿಪಕ್ಷ ಒಗ್ಗಟ್ಟಾಗಿ ಹೋರಾಡೋದು ಮುಖ್ಯವಾಗಿದೆ. ಹೀಗಾಗಿ ಅಧಿವೇಶನದೊಳಗೆ ಎಲ್ಲವೂ ಸರಿಯಾಗುತ್ತೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ರು. ಯತ್ನಾಳ್ ಅವರು ಈ ವಿಧಾನಸಭಾ ಅಧಿವೇಶನದಲ್ಲಿ ಪೂರ್ತಿಯಾಗಿ ನಮ್ಮೆಲ್ಲರಿಗೂ, ನಮ್ಮೆಲ್ಲ ಬಿಜೆಪಿ ಸದಸ್ಯರಿಗೆ ಸಹಕಾರ ಮಾಡ್ತಾರೆ. ಕಳೆದ ಬಾರಿ ಇನ್ನೊಬ್ರು ನಿಮ್ಮ ವಿರುದ್ಧ ಬಂದಿದ್ರು, ಅವರು ಈ ಬಾರಿ ಸಹಕಾರ ಪಡ್ತಾರೆ. ಎಲ್ಲರೂ ಯಾರ್ದು ವಿರೋಧ ಇರಲ್ಲ. ಅಲ್ಲ, ಮುಗ್ದೋಯ್ತದಲ್ಲ. ಇದಿಷ್ಟೇ ಅಲ್ಲ, ಬಿಜೆಪಿ ಶಾಸಕ ಯತ್ನಾಳ್ ಅಬ್ಬರಿಸುತ್ತಿದ್ರು, ಬಿಜೆಪಿ ನಾಯಕರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಮಾತನಾಡಿ, ನಾಳೆಯ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲವೂ ಬಗೆಹರಿಯೋ ವಿಶ್ವಾಸ ಇದೆ, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ ಅಂತಿದ್ದಾರೆ. ಯತ್ನಾಳ್ನ ಕರೆಸಿ ಎಲ್ಲರೂ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಯತ್ನಾಳ್ ಒಪ್ಕೊಂಡ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು. ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕ್ಕೆ ಸಾಧ್ಯ ಇದೆ ನಾಳೆ ಸಲಹೆ ಕೊಡ್ತೇನೆ. ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರಿದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನಾಳೆ ಬರುವಂಥ ಅಧಿವೇಶನ ಎದುರಿಸೋಕ್ಕೋಸ್ಕರ ಸಿದ್ಧತೆ. ಏನು ಬೇಕಾದ್ರೂ ಮಾತಾಡಲಿ, ನನಗೇನು ಅಭ್ಯಂತರ ಇಲ್ಲ. ನನ್ನ ಉದ್ದೇಶ ಎಲ್ಲರೂ ಒಟ್ಟಾಗಿ ಹೋಗಬೇಕು, ಈ ಅಧಿವೇಶನ ಎದುರಿಸಬೇಕು ಅನ್ನುವಂಥದ್ದು. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನೇ ಹೊರತು ನಮ್ಮನ್ನೇ ಬಡಿದಾಡ್ಕೊಳ್ಳುವಂಥದ್ದು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡೋದಿಲ್ಲ. ಅದಕ್ಕಾಗಿ ಎಲ್ಲವನ್ನ ಮರೆತು ಒಟ್ಟಾಗಿ ಹೋಗೋಕೆ ಪ್ರಯತ್ನ ಮಾಡ್ತೀವಿ. ನಾನು ಮಾತಾಡ್ತೇನೆ. ನಿನ್ನೆಯಷ್ಟೇ ಆಂತರಿಕ ಚರ್ಚೆ ಮಾಡೇ ಇಲ್ಲ. ವಿಜಯೇಂದ್ರ ಸ್ಥಾನಕ್ಕೆ ಲಾಯಕ್ಕಿಲ್ಲ ಅಂತ ಯತ್ನಾಳ್ ಟೀಮ್ ಸಿಡಿದೆದ್ದಿತ್ತು. ಇದಕ್ಕೆ ಕೌಂಟರ್ ಕೊಟ್ಟ ವಿಜಯೇಂದ್ರ, ದಿನ ಬೆಳಗಾದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡೋದಿಲ್ಲ ಅಂದ್ರು. ನಾವು ವಕಫ್ ಹೋರಾಟ ಸಲ ಕೂಡಿದ್ದೀವಿ. ಯಾವುದೇ ರೀತಿ ಪಕ್ಷದ
ಒಳಗಿನ ಒಂದು ಇದರ ಬಗ್ಗೆ ಚರ್ಚೆ ನಾವು ಮಾಡೇ ಇಲ್ಲ. ನಾವು ಏನು ಚರ್ಚೆ ಮಾಡಿದ್ದು ಅಂದರೆ ಇವತ್ತು ವಕಫ್ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆದ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು. ಮೊನ್ನೆ ನಾನು ದಿಲ್ಲಿಲಿ ಹೇಳಿದ್ದೀನಿ, ಅವ್ರ ಹುಡುಗಾಟ ಬುದ್ಧಿ ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ, ಅವ್ರು ಬಿಟ್ಟು ಕೊಡು ಒಳ್ಳೆಯದು. ಈಗ ನಾನು ಹೇಳಿದ್ದೀನಿ, ದಿನ ಬೆಳಗಾದ ಇದ್ರ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ. ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟಿದೆ. ಈಗ ಹೇಳಿದ್ನಲ್ಲ, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಬಿಎಸ್ವೈ ಕುಟುಂಬಕ್ಕೆ ಕೌಂಟರ್ ಕೊಡೋಕೆ ಯತ್ನಾಳ್ ಪ್ಲಾನ್. ಶಿಕಾರಿಪುರದಲ್ಲಿ ಲಿಂಗಾಯತ ಸಮಾವೇಶ ನಡೆಸಲು ಚಿಂತನೆ. ಒಂದು ಕಡೆ ವಿಜಯೇಂದ್ರ ಬಣ ದಾವಣಗೆರೆಯಲ್ಲಿ ಸಮಾವೇಶ ಮಾಡೋಕೆ ಸಜ್ಜಾಗಿದ್ರೆ, ಇತ್ತ ಇದಕ್ಕೆ ಕೌಂಟರ್ ಆಗಿ ಯತ್ನಾಳ್ ಟೀಮ್ ಸಮಾವೇಶ ಮಾಡೋಕೆ ಪ್ಲಾನ್ ಮಾಡಿದೆ. ಅದರಲ್ಲೂ ಬಿಎಸ್ವೈ ಕುಟುಂಬಕ್ಕೆ ಟಕ್ಕರ್ ಕೊಡೋಕೆ ಶಿವಮೊಗ್ಗದ ಸೊರಬ, ಶಿಕಾರಿಪುರದಲ್ಲೇ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗಿದೆ. ಲಿಂಗಾಯತ ಸಮಾವೇಶ ನಡೆಸಿ ಸೆಡ್ಡು ಹೊಡೆಯೋ ಪ್ಲಾನ್ ಇದೆ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋಕೆ ನಾಳೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಿಗದಿ ಮಾಡಲಾಗಿದೆ. 2 ಬಣಗಳ ನಾಯಕರ ವೇದಿಕೆಯೂ ಆಗಲಿದೆ. ನಾಳೆಯೇ ಬಣ ಬಡಿದಾಟಕ್ಕೆ ಅಧಿಕೃತವಾಗಿ ಬ್ರೇಕ್ ಬೀಳುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.